ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ದಯವಿಟ್ಟು ಕ್ಷಮಿಸ್ಬಿಡಿ, ಬಿಕಾಸ್ ನನಗೂ ಕೂಡ ತುಂಬಾ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ವೀಕ್ಲಿ 3 ವೀಡಿಯೋಸ್ ಏನಾದರೂ ಹಾಕ್ತಾಯಿದ್ದೆ, ಬಟ್ 4 ಡೇಸಿಂದ ಒಂದು ವೀಡಿಯೋನೂ ನನಗೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಯಾರೇ ಡೈಲಿ ನನ್ನ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನಮ್ಗೆ ಈ ರೀತಿ ರೆಮಿಡಿ ತಿಳಿಸ್ಕೊಡಿ, ಈ ರೀತಿ ಪ್ರಾಬ್ಲಮ್ಸ್ ಇದೆ ಅಂತ. ಖಂಡಿತವಾಗ್ಲೂ ನಾನು ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ರಿ ಎಲ್ಲರಿಗೂ ಕೂಡ ನಾನು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ, ಓಕೆನಾ. ಬಟ್ ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ನಾನು ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಓಕೆ ಫೈನ್, ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಸೊ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಭಗವಂತ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನೀವು ಕೇಳಿದ್ದೆಲ್ಲ ನಿಮಗೆ ಸಿಗಲಿ. ನೀವು ಏನೇ ಕೇಳಲಿ, ಆಯಿತಾ. ನಿಮ್ಮ ಸಕಲ ಸಂಕಷ್ಟಗಳನ್ನ ದೇವರು ಕಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಒಬ್ಬರ ಕಷ್ಟಕ್ಕೆ ಆಗೋದು ತುಂಬಾ ರೇರು, ಆಯಿತಾ. ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಚೆನ್ನಾಗಿ ಬದುಕಬೇಕು ಅನ್ನುವಂಥ ಕಾಲದಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ಭಗವಂತ ಯಾಕೆ ಒಳ್ಳೇದು ಮಾಡಲ್ಲ ನಿಮಗೆ? ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ, ಸರಿನಾ. ಒಂದು ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್, ಓಕೆನಾ. ಸೊ ಯಾವುದೇ ಒಂದು ರೆಮಿಡಿಗಳನ್ನ ಮಾಡಬೇಕಾದ್ರೂ ಅಷ್ಟೇ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಯಾಕೆ ಒಳ್ಳೇದಾಗಲ್ಲ ನಿಮಗೆ? ಖಂಡಿತವಾಗ್ಲೂ ಒಳ್ಳೇದಂತೂ ಹಾಗೆ ಆಗುತ್ತೆ, ಸರಿನಾ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ. ಸುಮ್ಮನೆ ನಾನು ರಿವ್ಯೂಸ್ಗಾಗಲಿ ಇಲ್ಲ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ನಾನು ನಿಮಗೆ ಹೇಳ್ತಾ ಇಲ್ಲ. ಏನೋ ಒಂದು ಅಂತಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ಭಗವಂತ ನಮಗೆ ಕಷ್ಟ ಅಂತ ಬಂದಾಗ ಇನ್ನೊಬ್ಬರ ಕಡೆಯಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ನನಗೆ ತುಂಬಾ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಗೈಸ್, ಅದಕ್ಕೋಸ್ಕರ ಹೇಳ್ತಾ ಇರೋದು. ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತೊಂದು ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಏನಪ್ಪ ಅಂದರೆ ಫಸ್ಟು ನಾನು ಈ ರೆಮಿಡಿಯಿಂದ ಏನು ಯೂಸಸ್ ಅಂತ ತಿಳಿಸ್ಕೊಡ್ತೀನಿ, ಓಕೆನಾ. ಆಮೇಲೆ ಈ ಒಂದು ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆಯೇ ಯಾವ ಡೇ ಮಾಡಬೇಕು, ಪ್ರತಿ ಒಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ನೀವು ಸ್ಕಿಪ್ ಮಾಡಬಾರ್ದು, ಸರಿನಾ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಮಧ್ಯೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೀನಿ, ಅದು ನಿಮಗೆ ಸಿಗೋದಿಲ್ಲ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಗೈಸ್ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಇದನ್ನು ಈ ರೆಮಿಡಿಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಸರಿನಾ. ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಓಕೆ ಫೈನ್ ನನಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ಹಾಕ್ಬಿಟ್ಟು ಆಮೇಲೆ ನೀವು ರೆಮಿಡಿಗಳನ್ನ ಮಾಡ್ಕೊಳ್ತೀರಾ, ಆವಾಗ ನಿಮಗೆ ಗುಡ್ ರಿಸಲ್ಟ್ ಸಿಗೋದಿಲ್ಲ, ಆವಾಗ ನೀವು ನನ್ನ ಬೈಕೊಳ್ಬಾರ್ದಲ್ವ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಏನಂದರೆ ಗಾಯ್ಸ್, ಈ ಒಂದು ರೆಮಿಡಿಯಿಂದ ನಿಮಗೆ ಏನೇನು ಯೂಸಸ್ ಅಂತ ನೀವು ಕೇಳಬಹುದು. ಈ ಒಂದು ರೆಮಿಡಿಯಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ, ಸರಿನಾ. ನಿಮಗೆ ಏನೇ ಒಂದು ಈಗ ಕಷ್ಟಗಳು ಬರ್ತಾ ಇದೆ, ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ, ದುಡ್ಡು ₹1 ಮನೆಯಲ್ಲಿ ನಿಲ್ತಾ ಇಲ್ಲ, ಕಷ್ಟ ಜಾಸ್ತಿ ಆಗ್ತಾ ಇದೆ, ಅಂಗಡಿನಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ಇಷ್ಟು ದಿನ ನನಗೆ ವ್ಯಾಪಾರ ಚೆನ್ನಾಗಿ ಆಗ್ತಾಯಿತ್ತು, ಇವಾಗ ನನಗೆ ವ್ಯಾಪಾರ ಆಗ್ತಾ ಇಲ್ಲ, ಜನಗಳ ಕೆಟ್ಟ ದೃಷ್ಟಿ ನನಗೆ ಜಾಸ್ತಿ ಬಿದ್ದಿದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅಂದರೆ ಮನೆಯಲ್ಲಿ ಸುಮ್ಮನೆ ಗಲಾಟೆ, ಈ ರೀತಿ ಏನಾದರೂ ನೀವು ಈ ರೀತಿ ಕಷ್ಟಗಳನ್ನ ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ರೆಮಿಡಿ ಅನ್ನೋದು ಹೆಲ್ಪ್ ಮಾಡುತ್ತೆ, ಸರಿನಾ. ಸೊ ನಂಬಿಕೆ ಇಟ್ಟು ನಾನು ಆಗಲೇ ಹೇಳ್ದಂಗೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾವುದೇ ರೆಮಿಡಿ ಮಾಡ್ಕೊಳ್ಳಿ ನೀವು, ಸರಿನಾ. ಎಷ್ಟೊಂದು ರೆಮಿಡಿ ಹಾಕಿದ್ದೀನಿ, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿರ್ತೀನಿ ರೆಮಿಡಿಗಳ ಬಗ್ಗೆ, ಓಕೆನಾ. ಯಾವುದೇ ರೆಮಿಡಿ ಮಾಡಿಕೊಂಡ್ರು ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಇದಕ್ಕೆ ವಾರ ಅಂತಲೇ ಏನಿಲ್ಲ ಗೈಸ್, ಸರಿನಾ. ಇವತ್ತು ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ಇವತ್ತೇ ಮಾಡ್ಕೊಳ್ಳಿ, ನಾಳೆ ಸಿಕ್ಕಿದ್ರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಸಿಕ್ಕರೆ ನಾಳೆ ಮಾಡ್ಕೊಳ್ಳಿ. ನಿಮ್ಗೆ ಯಾವತ್ತು ಈ ವಿಡಿಯೋ ನಿಮಗೆ ಸಿಗುತ್ತೋ ಅವತ್ತೇ ನೀವು ಮಾಡ್ಕೊಳ್ಬೇಕು. ಈ ಒಂದು ರೆಮಿಡಿನ ನೀವು ಸಂಜೆ 7 ಗಂಟೆ ಮೇಲೆ 12 ಗಂಟೆ ಒಳಗಡೆ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು, ಸರಿನಾ. ಮಲ್ಕೊಳ್ಳೋವಷ್ಟರಲ್ಲಿ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳೋವಷ್ಟರಲ್ಲಿ ಮಾಡ್ಕೊಳ್ಳಿ. ಹಾಗೆಯೇ ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ, ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ. ನಮ್ಮ ಮನೆ ಏಳಿಗೆ ಆಗಬೇಕು, ಒಂದು ಯಶಸ್ಸಿನ ಕಾಣಬೇಕು ಅಂತ ಅಂದರೆ ಗಾಯ್ಸ್ ನಾವು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಲ್ಲದೆ ನಾವು ದೇವ್ರಿಗೆ ಪೂಜೆನ ಮಾಡ್ಕೊಳ್ಬೇಕು, ಸರಿನಾ. ಮನೆಯಲ್ಲಿ ವಾರಕ್ಕೆ ಒಂದು 2 ಸಲಿನಾದ್ರೂ ಮನೆಯಲ್ಲಿ ಧೂಪ ಹಾಕ್ಕೊಳ್ಳಿ. ನಿಮ್ಮ ಮನೆ ದೇವರು ವಾರದ ದಿನ ಮನೆ ಫುಲ್ಲು ಧೂಪ ಹಾಕಿ, ಸರಿನಾ. ಧೂಪ ಹಾಕಿ ಪೂಜೆನ ಮಾಡ್ಕೊಳ್ಳಿ. ಡೈಲಿ ಮನೆಯಲ್ಲಿ ದೀಪ ಹಚ್ಚಿ ಒಂದು ಪಾಸಿಟಿವಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ಮನೆಯಲ್ಲಿ, ಸರಿನಾ. ಕ್ಲೀನಾಗಿ ಮನೆನ ಇಟ್ಕೊಳ್ಳೋದಲ್ದೇ ನೀವು ಈ ರೀತಿ
ಪೂಜೆಗಳನ್ನ ಮಾಡಬೇಕು. ಹಾಗೆಯೇ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ. ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಗೆ ಬಂದರೆ ಗಾಯ್ಸ್ ನಿಜವಾಗ್ಲೂ ನಿಮಗೆ ಯಾವುದೇ ರೀತಿ ಕಷ್ಟಗಳು ಬರೋದಿಲ್ಲ. ಒಂದು ಹಣದ ಸಮಸ್ಯೆ ಆಗಿರಬಹುದು, ಇಲ್ಲಾಂದರೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಬರೋದಿಲ್ಲ ಮನೆಯಲ್ಲಿ, ಸರಿನಾ. ಒಂದು ನೆಗೆಟಿವಿಟಿ ಅನ್ನೋದು ಮನೆಗೆ ಬಂದ್ರೇ ನಿಮಗೆ ಕಷ್ಟಗಳನ್ನ ನೀವು ಅನುಭವಿಸ್ತಾ ಇರ್ತೀರ, ಎದುರಿಸ್ತಾ ಇರ್ತೀರ, ಓಕೆನಾ. ಸೊ ಬನ್ನಿ, ನಾನು ಆಗಲೇ ಹೇಳ್ದಂಗೆ ಇದನ್ನು ನೈಟು 7 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕು. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗೈಸ್ ನೋಡಿ, ನಾನಿಲ್ಲಿ ಈ ಒಂದು ರೆಮಿಡಿ ಮಾಡಲಿಕ್ಕೆ ಈ ಥರ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಸರಿನಾ. ಯಾಕೆ ಮೇಡಮ್ ಯಾವಾಗಲೂ ಗಾಜಿಂದ ಯೂಸ್ ಮಾಡ್ತೀರಾ ಅಂತ ಕೇಳಬಹುದು. ಒಂದು ನೆಗೆಟಿವಿಟಿನ ಬೇಗನೆ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇರುತ್ತೆ ಗೈಸ್, ಓಕೆನಾ. ಸೊ ಅದಕ್ಕೇ ಗಾಜಿನ ಈ ಥರ ಗ್ಲಾಸ್ನೇ ನೀವು ತೊಗೊಳ್ಬೇಕಾಗತ್ತೆ. ಇದೇನು ಕಮ್ಮಿ ಇರುತ್ತೆ, ಜಾಸ್ತಿ ಏನು ದುಡ್ಡು ಖರ್ಚು ಮಾಡಿ ತಗೊಳ್ಳೋದು ಏನಿಲ್ಲ ಗೈಸ್, ಓಕೆನಾ. ನಾನು ಇದಕ್ಕೆ 40 ರೂಪೀಸ್ ಅಷ್ಟೇ ಕೊಟ್ಟಿದ್ದು, ಸರಿನಾ, ಈ ಒಂದು ಗಾಜಿನ ಗ್ಲಾಸಿಗೆ, ಓಕೆನಾ. ಸೊ ನೀವು ಜಾಸ್ತಿ ಏನೋ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವುದೂ ಹೇಳಲ್ಲ ಗೈಸ್, ಓಕೆನಾ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತೀರಾ ಅದೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳೋ ಥರನೇ ಹೇಳೋದು ನಾನು, ಓಕೆನಾ. ಸೊ ಅದರಿಂದ ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಗುತ್ತೆ. ಅದ್ರ ಜೊತೆಗೆ ದುಡ್ಡು ಕೂಡ ನಿಮಗೆ ಜಾಸ್ತಿ ಖರ್ಚಾಗೋದಿಲ್ಲ. ಸೊ ನಾನಿಲ್ಲಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡು ಅದರೊಳಗಡೆ 3/4 ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ, ಸರಿನಾ. ಜಲ ಅಲ್ವಾ, ಜಲ ಅನ್ನೋದನ್ನ ನಾವು ಪಂಚಭೂತಗಳಲ್ಲಿ ಒಂದಾಗಿ ನಾವು ಹೋಲಿಸ್ತೀವಿ. ಜಲದಿಂದ ಮಾಡುವಂಥ ಪ್ರಯೋಗಗಳಿಗೂ ಕೂಡ ಬೇಗನೆ ನಿಮಗೆ 100ಗೆ 200% ರಿಸಲ್ಟ್ ಅಂತೂ ಸಿಗುತ್ತೆ, ಸರಿನಾ. ಹಾಗೆಯೇ ಪರಮ ಪವಿತ್ರವಾದದ್ದು, ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕಲ್ಲುಪ್ಪು ಅಲ್ವಾ. ಸಮುದ್ರದಲ್ಲೇ ಕಲ್ಲುಪ್ಪು ಕೂಡ ಉದ್ಭವವಾಗಿದ್ದು, ಹಾಗೆಯೇ ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ನಾವು ಈ ರೀತಿ ಕೆಲವೊಂದು ರೆಮಿಡಿಗಳಿಗೆ ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ, ಮನೆಯಲ್ಲಿ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಲಿಕ್ಕೆ ಕಲ್ಲುಪ್ಪು ಅನ್ನೋದು ನಿಮಗೆ ಸ್ಟ್ರಾಂಗ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ ಕಲ್ಲುಪ್ಪು, ಓಕೆನಾ. ಸೊ ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಗೈಸ್ ಇದ್ರ ಜೊತೆಗೆ ನಾನು ಇಲ್ಲಿ ನೋಡಿ ಸಕ್ಕರೆನ ತೊಗೊಂಡಿದ್ದೀನಿ, ಸರಿನಾ. ಸಕ್ಕರೆನೂ ಅಷ್ಟೇ ನಿಮಗೆ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕಲಿಕ್ಕೆ ಸಕ್ಕರೆ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ, ಸರಿನಾ. ಸೊ ಅದಕ್ಕೆ ನಾನಿಲ್ಲಿ ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ಒಂದು ಕೈ ಹಿಡಿಯಷ್ಟು ನಿಮ್ಗೆ ಎಷ್ಟು ಸಿಗುತ್ತೋ ಕೈ ಹಿಡಿಯಲ್ಲಿ ಅಷ್ಟು ನೀವು ಕೈ ಹಿಡಿಯಷ್ಟು ನೀವು ಸಾಸಿವೆನ ತೊಗೊಳ್ಬೇಕಾಗತ್ತೆ, ಸರಿನಾ. ಸಾಸಿವೆನೂ ಅಷ್ಟೇ ಕೆಲವೊಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ಸಾಸಿವೆನ ನಾವು ಯೂಸ್ ಮಾಡ್ತೀವಿ, ಓಕೆನಾ. ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಲಿಕ್ಕೂ ಕೂಡ ಈ ಸಾಸಿವೆ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ಸೊ ಈ ರೀತಿ ಗಾಜಿನ ಗ್ಲಾಸ್ನ ತೊಗೊಳ್ಳಿ, ಎಲ್ಲರೂ ಮಲ್ಕೊಂಡ್ಮೇಲೆ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಸರಿನಾ. ಆದರೆ ಚಿಕ್ಕ ಮಕ್ಕಳಿದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಈ ರೆಮಿಡಿನ ಮಾಡಾದ್ಮೇಲೆ ನೀವು ಒಂದು ಚೂರು ಒಂದು ನೀರಾಗಿರಬಹುದು, ಸಾಸಿವೆ ಆಗಿರ್ಬೋದು, ಯಾವುದು ಕೂಡ ಇದರೊಳಗಡೆ ಏನೇನು ಹಾಕ್ತೀರೋ ಯಾವುದು ಕೂಡ ಒಂಚೂರು ಕೆಳಗಡೆ ಚೆಲ್ಲಬಾರ್ದು, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು. ನೋಡಿ ಇಲ್ಲಿ ನಾನು ಸಾಸಿವೆನ ತೊಗೊಂಡಿದ್ದೀನಿ ಅಲ್ವಾ. ಸಾಸಿವೆ ಒಳಗಡೆಗೆ ಗಾಯ್ಸ್ ನೀವು ಏನು ಮಾಡಬೇಕು ಅಂದರೆ ಒಂದೇ ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪನ್ನ ನೀವು ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ, ಸರಿನಾ. ಹಾಗೆಯೇ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆನೂ ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ, ಓಕೆನಾ. ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಆದಮೇಲೆ ಗಾಯ್ಸ್ ನೀವು ಈ ಗಾಜಿನ ಯಾವುದಾದ್ರೂ ತೊಗೊಳ್ಳಿ, ಒಂದು ಪಿಂಗಾಣಿ ಬೌಲ್ ಆದರೂ ತೊಗೋಬೋದು ನೀವು. ಇಲ್ಲಾಂದರೆ ಈ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ, ಒಂದು ಹಿಡಿಯಷ್ಟು ಸಾಸಿವೆ, ಹಾಗೆಯೇ ಒಂದೇ ಒಂದು ಚಿಕ್ಕ ಮುಷ್ಟಿ ಹಿಡಿಯಷ್ಟು ಇಷ್ಟೇ ತೊಗೊಳ್ಳಿ ಅಷ್ಟೇ. ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಸಾಸಿವೆ ಹಿಂಗೆ ಮುಟ್ತೀರಾ ಅಲ್ವಾ, ಹಿಂಗೆ ಎತ್ಕೊಳ್ಳಿ ಸಾಸಿವೆನ ಅಷ್ಟು ಸಾಸಿವೆ, ಹಾಗೆಯೇ ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪು, ಹಾಗೆಯೇ ಒಂದು ಸ್ಪೂನಷ್ಟು ಸಕ್ಕರೆನ ನೀವು ಕೈಯಲ್ಲಿ ಹಿಡ್ಕೊಂಡು ಕೂಡ ನೀವು ಸಂಕಲ್ಪನ ಮಾಡ್ಕೊಳ್ಬಹುದು, ಓಕೆನಾ. ನಾನು ನಿಮಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೌಲ್ಗೂ ಕೂಡ ಹಾಕೊಂಡು ಮಾಡ್ಕೊಳ್ಳಿ. ಇದನ್ನು ನೀವೇನು ಮಾಡಬೇಕಂದ್ರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟನ ಅನುಭವಿಸ್ತಾ ಇದ್ದೀವಿ ತಾಯಿ, ₹1 ಕೂಡ ಮನೆಯಲ್ಲಿ ಉಳಿತಾ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ, ಎಷ್ಟೇ ದುಡಿದ್ರೂ ನಮಗೆ ₹1 ಉಳಿತಾ ಇಲ್ಲ, ಸಾಲ ಅನ್ನೋದು ಜಾಸ್ತಿ ಆಗ್ತಾಯಿದೆ, ಈ ಸಾಲ ಅನ್ನೋದು ನಿವಾರಣೆ ಆಗಬೇಕು, ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಉಳಿಬೇಕು, ಅದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡ್ತಾಯಿದ್ದೀನಿ, ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ, ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನೀವು ಏನು ಮಾಡಬೇಕು, ಈ ರೀತಿ ನಿಮ್ಮದೇನಿದೆ ಕಷ್ಟ ಅದನ್ನು ಕೇಳ್ಕೊಳ್ಳಿ. ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ, ಆರೋಗ್ಯದ ಸಮಸ್ಯೆ ಇಷ್ಟೊಂದು ಕಾಡ್ತಿದೆ ತಾಯಿ ನಮಗೆ, ಈ ರೀತಿ ಕಷ್ಟ ಆಗ್ತಿದೆ ಅಂತ ಅದನ್ನು ಕೂಡ ಕೇಳ್ಕೊಳ್ಳಿ. ಹಾಗೆಯೇ ನೀವೇನಾದರೂ ಅಂಗಡಿನಲ್ಲಿ ಈ ಒಂದು ರೆಮಿಡಿನ ಮಾಡ್ತೀರಾ ಅಂತಂದರೆ ನೈಟು ಅಂಗಡಿನ ಕ್ಲೋಸ್ ಮಾಡಿ ಬರಬೇಕಾದ್ರೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಅಂಗಡಿನಲ್ಲೂ ಅಷ್ಟೇ ಈ ರೀತಿ 3 ನೀವು ತೊಗೊಂಡೋಗ್ಬೇಕು, ಪದಾರ್ಥಗಳನ್ನ ತೊಗೊಂಡು ನೀವು ಈ ರೀತಿ ಕೈಯಲ್ಲಿ ಇಟ್ಕೊಳ್ಳಿ, ಇಲ್ಲ ಬೌಲಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನಿಮಗೆ
ಏನು ಕಷ್ಟ ಇದೆ ಗೈಸ್, ಆ ಕಷ್ಟನ ನೀವು ಕೇಳ್ಕೊಳ್ಳಿ ದೇವಿ ಹತ್ರ, ಸರಿನಾ? ಕೇಳ್ಕೊಳ್ಬೇಕು ಗೈಸ್, ಓಕೆನಾ? ಕೇಳ್ಕೊಂಬಿಟ್ಟು ನೀವೇನು ಮಾಡಬೇಕು ಅಂತ ಅಂದರೆ, ಈ ನೀರಿನೊಳಗಡೆ ನೀವು ಇದನ್ನು ಫುಲ್ಲು ಒಳಗಡೆಗೆ ಹಾಕಬೇಕು. ನೋಡಿ ಇಲ್ಲಿ ಈ ರೀತಿ ಹಾಕ್ಕೊಳ್ಬೇಕು, ಸರಿನಾ? ಹಾಕಾದ್ಮೇಲೆ ಗೈಸ್ ಇದನ್ನು ನೀವು ಮತ್ತೆ ಈ ರೀತಿ, ಈ ಗ್ಲಾಸ್ ಇದೆ ನೋಡಿ, ಈ ಗ್ಲಾಸ್ನ ಮುಷ್ಟಿನ ಈ ರೀತಿ ಗ್ಲಾಸ್ ಬಾಯಿನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡಿಕೊಂಡು ಮತ್ತೆ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಪ್ರೇಯರ್ ಮಾಡ್ಕೊಬೇಕು. ತಾಯಿ ಥರ ಕಷ್ಟ ಇದೆ, ಈ ಒಂದು ರೆಮಿಡಿನ ನಾನು ಈ ಒಂದು ಕಷ್ಟನ ತೀರಲಿಕ್ಕೆ ನಾನು ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ ಅಂತ ಮತ್ತೆ ನೀವು ಸಂಕಲ್ಪನ ಮಾಡಿಕೊಂಡು ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಗಾಯ್ಸ್ ಎಲ್ಲ ಮೂಲೆಗಳಿಗೂ ಇದನ್ನು ಟಚ್ ಮಾಡಿ. ಈ ಗ್ಲಾಸ್ನ ತೊಗೊಂಡೋಗ್ಬಿಟ್ಟು ಮೂಲೆಗೂ ಟಚ್ ಮಾಡಬೇಕು, ಸರಿನಾ? ಟಚ್ ಮಾಡಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ, ಸರಿನಾ? ಇಟ್ಬಿಟ್ಟು ಗಾಯ್ಸ್ ನೀವು ಬೆಳಿಗ್ಗೆ ಬೇಗ ಎದ್ದಳಿ, ಎಲ್ಲರೂ ಎದ್ದೋಕ್ಕಿಂತ ಮುಂಚೆ ಎದ್ದುಬಿಟ್ಟು ಈ ಒಂದು ನೀರಿನ ಕೆಳಗಡೆ ಒಂದು ಚೂರು ಕೂಡ ಚೆಲ್ಲಬಾರ್ದು, ಸರಿನಾ? ಯಾಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ನೀರು ಅದನ್ನು ಎಳ್ಕೊಂಡಿರುತ್ತೆ, ಸರಿನಾ? ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಒಂದು ಚೂರು ಕೂಡ ಚೆಲ್ಲಬಾರ್ದು ಕೆಳಗಡೆ. ಚೆಲ್ಲದೇ ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಇದನ್ನು ಸುರಿದು ಬಿಡಿ, ಸರಿನಾ? ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಸುರಿರಿ, ಯಾಕಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಇದನ್ನು ಸುರಿದ್ಬಿಟ್ಟು ಬಂದುಬಿಟ್ಟು ನೀವು ಮತ್ತೆ ಈ ಗ್ಲಾಸ್ನ ವಾಶ್ ಮಾಡ್ಕೊಳ್ಳಿ, ಸರಿನಾ? ವಾಶ್ ಮಾಡಿಕೊಂಡು ನೀವು ಗೈಸ್ ಮಾಮೂಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿಗೆ ಮತ್ತೆ ನೀವು ಪೂಜೆನ ಮಾಡಬೇಕು ಮನೆಯಲ್ಲಿ, ಸರಿನಾ? ಪೂಜೆನ ಮಾಡ್ಕೊಳ್ಳಿ ಗೈಸ್. ನೋಡಿ ಬೇಕಾದರೆ ಇದನ್ನು ನೀವು ವಾರಕ್ಕೆ ಒಮ್ಮೆನಾದರೂ ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಸರಿನಾ? ನೀವು ಇದನ್ನು ಮಾಡಿಬಿಟ್ಟು ನೋಡಿ ಬೇಕಾದ್ರೆ ಅದು ನಾಳೆಯಿಂದನೇ ನಿಮ್ಮ ಮನೆಯಲ್ಲಿ ಒಂದು ಸುಧಾರಣೆಯನ್ನು ಕಾಣ್ತೀರಾ. ಆರೋಗ್ಯದ ಸಮಸ್ಯೆ ಇದ್ದರೆ ನಿಮಗೆ ಸ್ವಲ್ಪ ಚೇತರಿಸ್ಕೊಳ್ತೀರಾ. ಹಾಗೆಯೇ ಹಣದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಸುಧಾರಣೆನ ಕಾಣ್ತೀರಾ. ನಾನಾ ಮೂಲೆಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಂಥದೇ ಕಷ್ಟ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಂತೂ ಹಾಗೆ ಆಗುತ್ತೆ ಗೈಸ್, ಓಕೆನಾ? ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ, ತುಂಬಾ ಒಳ್ಳೆಯದಾಗ್ತಿದೆ ನನಗೆ. ಸೊ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನನ್ನಿಂದ ನಿಮಗೇನೋ ಒಂದು ಒಳ್ಳೆಯದಾದರೆ ಸಾಕಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ, ಓಕೆನಾ? ಸೊ ಇದೇ ರೀತಿ ಹಲವಾರು ವಿಡಿಯೋನ ಮಾಡಿ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ಕೂಡ ನೀವು ಕಮೆಂಟ್ಸ್ ಮಾಡಿ, ಅದನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಓಕೆನಾ? ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಒಂದು ಲೈಕ್ ಮಾಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ, ಇಲ್ಲಾಂದರೆ ಲೈಕ್ ಮಾಡೋಕ್ಕಾಗಲಿ ಕಾಸು ಕೊಡಬೇಕಾಗೈಸ್, ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.